ದ್ವಿತೀಯ ಪಿಯುಸಿ ಫಲಿತಾಂಶ ಬಂದ ನಂತರ ನೀವೆಲ್ಲ ಅನೇಕ ಜಾಹೀರಾತುಗಳನ್ನ ನೋಡಿರಬಹುದು. ನಮ್ಮ ಸಂಸ್ಥೆ 100% ಫಲಿತಾಂಶ, ನಾವೇ ತಾಲೂಕಿನಲ್ಲಿ ಪ್ರಥಮ, ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅನ್ನೋ ಜಾಹೀರಾತುಗಳಿಗೇನು ಕೊರತೆ ಇಲ್ಲ. ಆದರೆ ಇಲ್ಲೊಂದು ಕಾಲೇಜು ಯಾವುದೇ ಜಾಹೀರಾತು ಪ್ರಚಾರ ಇಲ್ಲದೆ ಎಲೆಮರೆ ಕಾಯಿಯಂತೆ ಅತ್ಯುತ್ತಮ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಉತ್ತಮ ಸಾಧನೆಯ ಮೂಲಕ ಕಾಲೇಜಿಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದ ಮಕ್ಕಳನ್ನ ಗೌರವಿಸುವ ಕೆಲಸವನ್ನು ಈ ಸರ್ಕಾರಿ ಕಾಲೇಜು ಮಾಡಿದೆ. ನಿಂತಿದ್ದಾರಲ್ಲ, ಇವರ ಹೆಸರು ವೀರರಾಜು. ಇವರು ಪೆರೇಸಂದ್ರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಪೆರೇಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಸ್ತುತ ದ್ವಿತೀಯ ಪಿಯುಸಿ ಫಲಿತಾಂಶ ಖಾಸಗಿ ಕಾಲೇಜುಗಳನ್ನ ನಾಚಿಸುವ ರೀತಿಯಲ್ಲಿದೆ. ಯಾಕೆಂದರೆ 87.27% ಫಲಿತಾಂಶ ಈ ಸರ್ಕಾರಿ ಕಾಲೇಜಿಗೆ ಬಂದಿದೆ. ಈ ಕಾಲೇಜಿನಲ್ಲಿ ಒಟ್ಟು 55 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರೆ ಅವರಲ್ಲಿ 48 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದರೆ 87.27% ಫಲಿತಾಂಶ ಲಭಿಸಿದೆ. ಮುಖ್ಯವಾಗಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ 7 ಅತ್ಯುತ್ತಮ, 30 ಉತ್ತಮ, 10 ದ್ವಿತೀಯ ಶ್ರೇಣಿ ಮತ್ತು 1 ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಯನ. ನಾನು ಪೆರೇಸಂದ್ರ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ದೀನಿ. 539 ಮಾರ್ಕ್ಸ್ಗಳನ್ನು ಪಡೆದಿದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಎಲ್ಲ ಲೆಕ್ಚರರ್ಸು ಪಾಠ ಮಾಡೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದನೇ ನಾನು ಇಷ್ಟು ಸ್ಕೋರ್ ಮಾಡೋಕ್ಕಾಗಿರೋದು. ಎಲ್ಲ ಲೆಕ್ಚರರ್ಸ್ಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಪ್ರಿನ್ಸಿಪಲ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಏನಾದರೂ ಆಗಲಿ, ಯಾವ ಥರ ಓದಬೇಕು, ಏನು ಅಂತೆಲ್ಲ ಎಲ್ಲ ಟೀಚರ್ಸೂ ಗೈಡೆನ್ಸ್ ಕೊಡ್ತಾರೆ ನಮಗೆ. ಎಲ್ಲರೂ ನಾವು ಇಷ್ಟು ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ಎಲ್ಲ ಟೀಚರ್ಸೇ ಕಾರಣ. ಇನ್ನು ಅತ್ಯುತ್ತಮ ಅಂಕ ಗಳಿಸಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಅವರ ಪೋಷಕರ ಸಮ್ಮುಖದಲ್ಲಿಯೇ ವಿದ್ಯಾರ್ಥಿಗಳನ್ನ ಗೌರವಿಸುವ ಕೆಲಸವನ್ನ ಇಂದು ಕಾಲೇಜು ಉಪನ್ಯಾಸಕರು ಮಾಡಿದ್ರು. ಈ 7 ಮಂದಿ ಅತ್ಯುತ್ತಮ ಅಂಕ ಪಡೆದು ತೇರ್ಗಡೆಯಾಗಿದ್ದು ಅವರ ಮನೆಗಳಿಗೆ ತೆರಳಿ ಸನ್ಮಾನಿಸಿದ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿಯೂ ಉತ್ತಮ ಶಿಕ್ಷಣ ದೊರೆಯುತ್ತಿದ್ದು ಪೋಷಕರು ಖಾಸಗಿ ವ್ಯಾಮೋಹ ಬಿಟ್ಟು ಸರ್ಕಾರಿ ಕಾಲೇಜುಗಳತ್ತ ಮುಖ ಮಾಡುವಂತೆ ಮನವಿ ಮಾಡಿದ್ರು. ಪ್ರಮೋಟ್ ಮಾಡ್ತಾ ಇದ್ದೀವಿ ಮಕ್ಕಳನ್ನು. ಆಮೇಲೆ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ಗೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸನ್ನು. ಹಾಗಾಗಿ ಬೇರೆ ಪ್ರೈವೇಟ್ ಕಾಲೇಜ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಪೇರೆಂಟ್ಸ್ಗೆ ಬರ್ಡನ್ ಮಾಡದೆ ಎಕನಾಮಿಕ್ಕಾಗಿ ಆರ್ಥಿಕ ಹೊರೆ ಮಾಡ್ದಂಗೆ ಕಡಿಮೆ ಫೀಸಲ್ಲಿ ನಾವು ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸಲ ಅಷ್ಟು ಫಲಿತಾಂಶ ಬರಬೇಕಾದ್ರೆ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಲೆಕ್ಚರರ್ಸು, ಅವರ ಪರಿಶ್ರಮ, ನಮ್ಮ ವಿದ್ಯಾರ್ಥಿಗಳ ಸಹಕಾರ, ಅವರೆಲ್ಲರ ಪರಿಶ್ರಮದಿಂದಾಗಿ ಈ ಸಲ ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದ್ದು 87.27% ಫಲಿತಾಂಶ ಬಂದಿದೆ. ಹಾಗಾಗಿ ವಿದ್ಯಾರ್ಥಿ ಪೋಷಕರು ಅಷ್ಟೇ ಸರ್ಕಾರಿ ಕಾಲೇಜು, ಸರ್ಕಾರಿ ಸಂಸ್ಥೆಗಳ ಕಡೆ ಗಮನ ಕೊಟ್ಟು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ ಸರ್ಕಾರಿ ಸಂಸ್ಥೆಗಳನ್ನು ಉಳಿಸಬೇಕು, ಬೆಳೆಸಬೇಕಂತೇಳಿ ನಾನು ಪೇರೆಂಟ್ಸಲ್ಲಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಸರ್ಕಾರಿ ಕಾಲೇಜಿಗೆ ಬರುವವರು ಬಡ ಮಕ್ಕಳೇ ಹೆಚ್ಚು. ಹಾಗಾಗಿಯೇ ಮಕ್ಕಳನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಲು ಕಾಲೇಜಿನಲ್ಲಿ ನೀಟ್ ಕೋಚಿಂಗ್, ವಿದ್ಯಾರ್ಥಿ ನಿಲಯ, ಕ್ರೀಡೆ, ವಿದ್ಯಾರ್ಥಿ ವೇತನದ ಸೇರಿದಂತೆ ಅನೇಕ ಅನುಕೂಲಗಳನ್ನ ಕಲ್ಪಿಸಲಾಗಿದೆ ಎಂದು ಪ್ರಾಂಶುಪಾಲರು ಹೇಳಿದ್ದಾರೆ. ಸರ್ಕಾರಿ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸುವುದರಿಂದ ಪೋಷಕರಿಗೆ ಆರ್ಥಿಕ ಹೊರೆ ಆಗದಂತೆ ಶಿಕ್ಷಣ ನೀಡಲಾಗುತ್ತಿದೆ. ಉಪನ್ಯಾಸಕರ ಶ್ರಮದಿಂದಾಗಿ ಉತ್ತಮ ಫಲಿತಾಂಶ ಲಭಿಸಿದೆ. ಹಾಗಾಗಿ ಪೋಷಕರು ಸರ್ಕಾರಿ ಶಾಲೆ ಮತ್ತು ಕಾಲೇಜಿಗೆ ಸೇರಿಸಲು ಆಸಕ್ತಿ ತೋರಿಸಬೇಕೆಂದು ಮನವಿ ಮಾಡಿದ್ರು. ಎಕ್ಸಾಮ್ಸ್ ಟೈಮಲ್ಲಿ ಫ್ಯಾಮಿಲಿ ಮತ್ತು ಕಾಲೇಜಾಗ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಎನಿ ಟೈಮು ನಮ್ಮಮ್ಮ ಏನು ಕೆಲಸ ಹೇಳ್ತಿಲ್ಲ, ಎಲ್ಲ ಓದ್ಕೊ ಅಂತ ಹೇಳ್ತಿದ್ರು. ಅಪ್ಪನೂ ಹಂಗೆ ಹೇಳ್ತಿದ್ರು, ಟೀಚರ್ಸು ಹಂಗೆ ಹೇಳ್ತಿದ್ರು. ಪ್ರಿನ್ಸಿಪಾಲ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ನಮಗೇನು ಡೌಟ್ ಇದ್ರು ಟೀಚರ್ಸ್ ಎಲ್ಲ ಸಾಲ್ವ್ ಮಾಡಿ ಎಲ್ಲ ನಮ್ಗೆ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ತಿದ್ರು. ಗೌರ್ಮೆಂಟ್ ಕಾಲೇಜ್ ಆದರೂ ನಮಗೆ ಸ್ಕೋರ್ ಕಡಿಮೆ ಆಯಿತು ಅಂತ ನಮ್ಮ ಅಪ್ಪ ಹೇಳಿದ್ರು. ಆದರೂ ನಮಗೆ ಸಾಕು ಅಂತ ನನಗೂ ಅನಿಸ್ತು. ಟೀಚರ್ಸು ಸಾಕು ಅಂತ ಹೇಳಿದ್ರು. ನನಗಿನ್ನೂ ಬರಬೇಕು ಅಂತ ನಮ್ಮ ಅಪ್ಪ ಹೇಳ್ತಿದ್ದಾಗ ನನಗೆ ಎಲ್ಗಿಂತ ಹೈಯೆಸ್ಟ್ ಬಂದಿತ್ತಲ್ಲ ಸಾಕು ಅಂತಿದ್ದೆ. ನಮ್ಮ ಫ್ರೆಂಡ್ಸ್ಗಿಂತ ಹೈಯೆಸ್ಟ್ ಬಂದಿತ್ತಲ್ಲ ಅಂದ್ಕೊತಿದ್ದೆ. ಆದರೂ ನಮ್ಮ ಅಪ್ಪ ಸಾಕಮ್ಮ, ಸಾಕಾಗ್ದು ಇದು ಅಂತ ಹೇಳ್ತಿದ್ರು.
ಮಕ್ಕಳು ಈಗ ಮಗು ಲಾಸ್ಟ್ ಮಗು ಇದು ಕಾವ್ಯ ಅಂತ ಲಾಸ್ಟ್ ಮಗು. ಎಲ್ಲ ಮಕ್ಕಳನ್ನೂ ಗೌರ್ಮೆಂಟ್ ಸ್ಕೂಲೇ ಓದಿಸಿದ್ದು. ಈಗ ಮಗುನು ಹೋಗ್ಬೇಕು, ಫ್ರೆಂಡ್ಗಳೆಲ್ಲ ಹೋಗ್ತಾವ್ರೆ ಪ್ರೈವೇಟ್ಗೆ ಸೇರ್ತೀನಿ ಅಂತಂದ್ರೆ ನಾನು ಒಪ್ಪಲಿಲ್ಲ. ಯಾಕೆ ಅಂದರೆ ಅದು ಫೆಸಿಲಿಟಿ ಇದ್ರೂ ಮಾರ್ಕ್ಸ್ ಬರಲ್ಲ, ನೆಗ್ಲೆಕ್ಟ್ ಅಂತ ನಾನು ಆಸೆಪಟ್ಟು ನಾನು ಜೂನಿಯರ್ ಕಾಲೇಜ್ಗೆ ಇಲ್ಲಿ ನಮ್ಮ ಪೆರೇಸಂದ್ರ ಕಾಲೇಜ್ಗೆ ಸೇರಿಸಿದ್ರು. ನಮ್ಗೆ ಇನ್ನೊಂದು ಇದು ಯಾವುದು SLCಯಲ್ಲಿ ನಮ್ಮ ಸುರೇಶ್ ಮಾಸ್ಟ್ರು ಅಂತ ಅಡ್ಗಲ್ ಮಾಸ್ಟ್ರು ಅಂತಿದ್ರು. ಅಲ್ಲಿ ಅವರು ಇದೇ ಥರನೇ ಮಗುನ ಇಂಟ್ರೆಸ್ಟಾಗಿ ಚೆನ್ನಾಗಿ ಓದಿಸಿ ಪರ್ಸೆಂಟೇಜು SLCನೂ ಬಂತು. ಅದು ನಮ್ಮ ಗೌರ್ಮೆಂಟು ಮಾಸ್ಟ್ರು ಅಂದರೆ ನಮಗೆ ಸ್ವಲ್ಪ ಪ್ರೀತಿ. ಯಾಕೆಂದರೆ ಬಡ ಮಕ್ಕಳಿಗೆ ಪ್ರೀತಿ ಜಾಸ್ತಿ ಇರುತ್ತೆ, ದುಡ್ಡಿರೋರಿಗಿಂತೂ ಬಡ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ ಪ್ರಿನ್ಸಿಪಾಲ್ ಮಾಸ್ಟ್ರುಗಳನ್ನು. ಯಾಕೆಂದರೆ ಬಡ ಮಕ್ಕಳನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.